ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಕಾವೇರಿ ನರ್ಸಿಂಗ್ ಹೋಮ್ ಮಾಲೀಕರಾದ ಡಾಕ್ಟರ್ ಲೋಹಿತ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಲೋಹಿತ್ ಅವರು ಸಲ್ಲಿಸುತ್ತಿರುವ ಸೇವೆಯನ್ನು ಮೆಚ್ಚಿ ಶಾಲು ಹೊದಿಸಿ ಫಲಕ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಲಕ್ಕಿಗುಪ್ಪೆ ಸುಬ್ಬೇಗೌಡ ಅವರು, ಸಮಾಜಮುಖಿ ಸೇವೆಯಲ್ಲಿ ತೊಡಗಿರುವ ವೈದ್ಯರನ್ನು ಗೌರವಿಸುವುದು ಎಲ್ಲರ ಜವಾಬ್ದಾರಿಯಾಗಿತ್ತು. ಅವರ ಸೇವೆ ಇನ್ನಷ್ಟು ಜನರಿಗೆ ಮಾದರಿಯಾಗಲಿ ಎಂದು ಹಾರೈಸಿದರು. ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಲೋಹಿತ್ ಅವರು ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಮುಂದೆಯೂ ಜನಸೇವೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರು ಕಿರಳಾಪುರ ಕಾರ್ರವಿ, ಕಾರ್ಯದರ್ಶಿ ಕೆಆರ್ಪೇಟೆ ನಾಗಮ್ಮ, ಗೌರವಾಧ್ಯಕ್ಷರು ಪಾಂಡುರಂಗ, ಖಜಂಚಿ ಆಂಬುಲೆನ್ಸ್ ಧನಂಜಯ, ಶಶಿಕುಮಾರ್, ಶಿವಕುಮಾರ್, ಮಂಡ್ಯ ಶೈಲಜಾ, ಕೆಆರ್ಪೇಟೆ ವಿನೋದ ಸೇರಿದಂತೆ ಇತರರು ಹಾಜರಿದ್ದರು. ನಾವು ಹರದನಹಳ್ಳಿ ಎಚ್.ಎನ್. ವಿಜಯಕುಮಾರ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರು ಲಕ್ಕಿಗುಪ್ಪೆ ಸುಬ್ಬೇಗೌಡ ಅಂತೇಳಿ ನಮ್ಮ ಹೆಸರು. ನಮ್ಮ ಒಂದು ವಿಜಯಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಒಂದು ಸಾಲಿಗ್ರಾಮಕ್ಕೆ ಹೊಸದಾಗಿ ತಾಲೂಕಾಗಿರ್ತಕ್ಕಂಥ ಈ ಸಾಲಿಗ್ರಾಮ ಹಳ್ಳಿ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಒಂದು ಪಟ್ಟಣಕ್ಕೆ ನಮ್ಮ ಒಂದು ಕಾವೇರಿ ನರ್ಸಿಂಗ್ ಹೋಮ್ ಎಂತಕ್ಕಂಥ ಒಂದು ಆಸ್ಪತ್ರೆ ವೈದ್ಯೋ ನಾರಾಯಣ ಹರಿ ಎಂಬ ಒಂದು ಉಕ್ತಿಯಂತೆ ನಮ್ಮ ಒಂದು ಜೀವಗಳನ್ನ ಈ ರೈತಾಪಿ ಕುಟುಂಬದ ಮತ್ತೆ ಕೃಷಿ ಕಾರ್ಮಿಕರಿರ್ಬೋದು, ಯಾವುದೆಲ್ಲ ಇರ್ತಕ್ಕಂಥ ಮಧ್ಯಮ ವರ್ಗದ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಈ ಸಾಲಿಗ್ರಾಮ ಸುತ್ತಮುತ್ತ ನೂರಾರು ಹಳ್ಳಿಗಳಿದ್ದಾವೆ, ಬಡ ಜೀವಿಗಳಿದ್ದಾವೆ. ಅವರೆಲ್ಲರನ್ನು ಕಾಪಾಡಲಿಕ್ಕೋಸ್ಕರ ಕಾವೇರಿ ತಾಯಿಯಾಗಿ ನಮ್ಮ ಒಂದು ಗ್ರಾಮಕ್ಕೆ ಹರಿದು ಬಂದವಳೆ. ನಮ್ಮ ಗ್ರಾಮದ ಪಕ್ಕದಲ್ಲೇ ಕಾವೇರಿ ತಾಯಿ ಹರಿದು ಹೋಗಿದ್ದಾಳೆ. ಇದು ದಕ್ಷಿಣ ಭಾರತದ ಒಂದು ಜೀವನಾಡಿಯಾಗಿರ್ತಕ್ಕಂಥ ಕಾವೇರಿ ಅಂತಕ್ಕಂಥ ಹೆಸರನ್ನ ಇಟ್ಟು ಈ ಒಂದು ನರ್ಸಿಂಗ್ ಹೋಮ್ ಅನ್ನ ಮಾಡಿರ್ತಕ್ಕಂಥ ಸಂಸ್ಥಾಪಕರು ಮತ್ತೆ ವ್ಯವಸ್ಥಾಪಕರು ಮತ್ತು ವೈದ್ಯಾಧಿಕಾರಿಗಳು ಆದಂತ ಡಾಕ್ಟರ್ ಲೋಹಿತ್ ಸರ್ ಅವರಿಗೆ ತುಂಬು ಹೃದಯದ ನಮ್ಮ ಒಂದು ಅಭಿಮಾನಿ ಬಳಗದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಗೌರವಗಳನ್ನು ಸಲ್ಲಿಸಬೇಕು ಅಂತ ನಮ್ಮ ಮನಸ್ಸು ಅನಿಸ್ತು. ಹಾಗಾಗಿ ಈ ದಿವಸ, ಈ ಒಂದು ಶುಭ ದಿವಸ, ಈ ಗುರುವಾರದ ಗುರು ರಾಘವೇಂದ್ರರ ದಿವಸ ಇವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಾವು ಬಂದಿದ್ವಿ. ಇವರಲ್ಲಿ ನಾವು ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ ಒಂದು ಗ್ರಾಮದ ಸುತ್ತಮುತ್ತ ನೂರಾರು ಹಳ್ಳಿಗಳಿಂದ ಬರ್ತಕ್ಕಂಥ ಒಂದು ಬಡ ಕುಟುಂಬದ ರೈತಾಪಿ ಕುಟುಂಬದ ಒಂದು ಕೂಲಿ ಕಾರ್ಮಿಕರ ಒಂದು ಬಡ ರೋಗಿಗಳು ಬರ್ತಾರಲ್ಲ, ಎಲ್ಲರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಒಂದು ಚಿಕಿತ್ಸೆಯನ್ನು ಕೊಟ್ಟು ಎಲ್ಲರ ಜೀವವನ್ನು ಕಾಪಾಡುವಂತ ಕಾವೇರಿ ದೇವತೆಯಾಗಲಿ, ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಒಂದು ಕರ್ನಾಟಕದ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾವೇರಿ ನರ್ಸಿಂಗ್ ಹೋಮ್ ಮತ್ತು ಸ್ಥಾಪನೆ ಆಗಲಿ ಅಂತೇಳಿ ಈ ಮೂಲಕ ಇವರಿಗೆ ಹಾರೈಸುತ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತೇನೆ. ಇವತ್ತು ಏನು ಸಾಲಿಗ್ರಾಮದ ತಾಲೂಕಿನಲ್ಲಿ ನಮ್ಮ ಎಚ್.ಎನ್. ವಿಜಯಕುಮಾರ್ ಅವರ ಅಭಿಮಾನಿಗಳ ತಂಡ ಬಂದು ಇವತ್ತು ಒಂದು ಕಾವೇರಿ ನರ್ಸಿಂಗ್ ಹೋಮನ್ನು ವೀಕ್ಷಣೆ ಮಾಡಿ ಇಲ್ಲಿ ತೀರಾ ಅವಶ್ಯಕತೆವಿದ್ದಂಥ ಒಂದು ನರ್ಸಿಂಗ್ ಹೋಮ್ ನಮ್ಮೂರಿಗೆ ಬಂದಿರೋದು ಬಹಳ ಸಂತೋಷ ಅಂತೇಳಿ ಇವತ್ತು ನಮ್ಮೆಲ್ಲರ ಸಿಬ್ಬಂದಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಆಶಯನೂ ಕೂಡ ಹಳ್ಳಿ ಗ್ರಾಮದ ಮತ್ತು ಗ್ರಾಮೀಣ ಪ್ರದೇಶದ ಜನರು ಚಿಕಿತ್ಸೆ ಸಿಗದೆ ಯಾರೂ ಕೂಡ ತೊಂದರೆಯನ್ನು ಅನುಭವಿಸಬಾರದು ಅನ್ನೋ ಮಹದಾಸೆಯಿಂದ ಈ ಆಸ್ಪತ್ರೆ ಜನರ ಆರೋಗ್ಯ ದೃಷ್ಟಿಯಿಂದ ಸೇವೆಯನ್ನು ನೀಡಬೇಕು ಅಂತೇಳಿ ನಾವೆಲ್ಲ ಸಿಬ್ಬಂದಿ ಶ್ರಮವನ್ನು ವಹಿಸ್ತೀವಿ. ನೀವುಗಳು ಕೂಡ, ಜನತೆ ಕೂಡ ಈ ಆಸ್ಪತ್ರೆಯನ್ನು ಬಳಸ್ಕೋಬೇಕಾಗಿದೆ ಮತ್ತು ಬೆಳೆಸ್ಕೋಬೇಕಾಗಿದೆ. ಮತ್ತು ಮುಂದಿನ ಪೀಳಿಗೆಗೂ ಕೂಡ ಇಂಥ ಆಸ್ಪತ್ರೆಗಳನ್ನು ಉಳಿಸ್ಕೋಬೇಕಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ ಈ ನಮ್ಮನ್ನೆಲ್ಲ ಗುರುತಿಸಿ, ನಮ್ಮನ್ನೆಲ್ಲ ಸಹಕರಿಸಿ ನಮ್ಮ ಜೊತೆ ಇರ್ತೀವಿ ಅಂತೇಳಿ ಬೆನ್ನು ತಟ್ಟಿದ್ದಕ್ಕೆ ಎಚ್.ಎನ್.ವಿ ತಂಡದ ಅಭಿಮಾನಿ ಬಳಗದ ಎಲ್ಲ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ.